ಕೇಂದ್ರ ಸರ್ಕಾರಕ್ಕೆ ವ್ಯವಸ್ಥಿತವಾಗಿ ಪರೀಕ್ಷೆ ನಡೆಸುವಂತಹ ತಾಕತ್ತಿಲ್ವಾ? ನೀಟ್ ಲೀಕ್ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಗರಂ ಆಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಕೇಂದ್ರ ಸರ್ಕಾರಕ್ಕೆ ವ್ಯವಸ್ಥಿತವಾಗಿ ಪರೀಕ್ಷೆಯನ್ನ ನಡೆಸೋಕೆ ತಾಕತ್ತಿಲ್ವಾ ಅಂತ ಹೇಳಿ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಮಾತಾಡ್ತಾ ಇವರು ಉತ್ತರವನ್ನು ಕೊಡ್ತಾರೆ. ಪ್ರದೀಪ್ ಈಶ್ವರ್ ಅವರು 56 ಇಂಚಿನ ಎದೆ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರಿಕೆ ಸೋರಿಕೆ ಆಗದಂತೆ ಪರೀಕ್ಷೆಯನ್ನ ನಡೆಸಲಿಕ್ಕೆ ಆಗದಿಲ್ವಾ? 2024ರಲ್ಲೂ ಕೂಡ ರಾಜಸ್ಥಾನದಲ್ಲಿ ಇದೇ ರೀತಿಯ ಪೇಪರ್ ಲೀಕ್ ಆಗಿತ್ತು. ಇದೀಗ ಮತ್ತೊಮ್ಮೆ ನೀಟ್ ಪರೀಕ್ಷೆ ಪತ್ರಿಕೆ ಲೀಕ್ ಆಗಿದೆ. ವಾರಕ್ಕೆ ಮುಂಚೆ ಸಂಸದರೊಬ್ಬರು ಟ್ವೀಟ್ ಮಾಡಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನ ಬರೀಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇದೀಗ ಪ್ರಶ್ನೆ ಪತ್ರಿಕೆ ಹೇಗ್ ಲೀಕ್ ಆಗಿದೆ ಅಂತ ಹೇಳಿ ಕಿಡಿಕಾರ್ತಾರೆ. ಒಂದು ಪರೀಕ್ಷೆಯನ್ನ ಸರಿಯಾಗಿ ಮಾಡಲು ಸಾಧ್ಯವಾಗಿಲ್ಲ. ನೀಟ್ಗಾಗಿ ವಿದ್ಯಾರ್ಥಿಗಳು 16 ತಾಸು ಓದ್ತಾ ಇರ್ತಾರೆ. ಬಿಜೆಪಿಗೆ ಪರೀಕ್ಷೆ ನಡೆಸುವಂತಹ ಯೋಜನೆ ಇಲ್ಲ. ವಿಕಸಿತ ಭಾರತದ ಬಗ್ಗೆ ಮಾತನಾಡ್ತಾರೆ. ಪರೀಕ್ಷೆ ನಡೆಸುವಂತಹ ಸೌಜನ್ಯ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ವಾಗ್ದಾಳಿ ಮಾಡ್ತಾರೆ. ಮಕ್ಕಳು ಕಷ್ಟಪಟ್ಟು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಈಗ ಅವರು ಏನ್ ಮಾಡಬೇಕು? ಈಗ ವಿಶ್ರಾಂತಿ ಮೂಡ್ ನಲ್ಲಿ ಇರ್ತಾರೆ. ಆದ್ರೆ ಇದೀಗ ಮರು ಪರೀಕ್ಷೆಯ ಕಾರಣಕ್ಕೆ ಮತ್ತೆ ಮಕ್ಕಳಿಗೆ ಓದುವಂತಹ ಕೆಲಸ ಇರುತ್ತೆ. ನಿತ್ಯ 16 ಗಂಟೆ ಕಾಲ ಅಧ್ಯಯನ ಮಾಡಬೇಕು. ಇದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಇದೇ ವಿಚಾರವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿ, ನೀಟ್ ಪರೀಕ್ಷೆಯನ್ನ ಪಾರದರ್ಶಕವಾಗಿ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ರೀತಿಯಲ್ಲಿ ನಡೆಸಲು ಅಸಮರ್ಥರಿರುವಂತಹ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದೆ ಅಂತ ಹೇಳಿ ಆಕ್ರೋಶ ಹೊರಗಾಕ್ತಾರೆ. ಬಿಜೆಪಿ ಕಾರ್ಯಾಲಯದಲ್ಲಿ ನೇಮಕಾತಿ ಭ್ರಷ್ಟಾಚಾರ, ನೀಟ್ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಹಲವು ಹಗರಣಗಳು ನಡೀತಾ ಇದ್ದಾವೆ. ಈಗ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇಂದ್ರ ಸರ್ಕಾರದ ವೈಫಲ್ಯಕ್ಕೆ ಜ್ವಲಂತ ಉದಾಹರಣೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಕಳೆದ 7 ವರ್ಷದಲ್ಲಿ ಅಂದ್ರೆ 2017 ರಿಂದ 2024 ಅವಧಿಯಲ್ಲಿ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ 70ಕ್ಕೂ ಹೆಚ್ಚು ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗಿದ್ದಾವೆ ಎನ್ನುವಂತಹ ವಿಚಾರವನ್ನು ಬಾಯ್ಬಿಡ್ತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ಮತ್ತೆ ಪರೀಕ್ಷೆಯನ್ನು ಓದಬೇಕು, ಮತ್ತೆ ಬರಿಬೇಕು. ಕೇಂದ್ರ ಸರ್ಕಾರ ಅಸಮರ್ಥವಾಗಿದೆ, ಸರಿಯಾಗಿ ನಿಭಾಯಿಸೋಕಾಗ್ತಾ ಇಲ್ಲ ಅಂತ ಹೇಳಿ ಖಂಡ್ರೆ ಅವರು ಹೇಳ್ತಾರೆ. ಪ್ರದೀಪ್ ಈಶ್ವರ್ ಹೇಳಿರುವುದು ಇದೇ ವಿಚಾರ. ವಿದ್ಯಾರ್ಥಿಗಳು ಈಗ ನಾರ್ಮಲ್ ಮೋಡ್ ಅಲ್ಲಿ ಇರ್ತಾರೆ. 16 ಗಂಟೆ ಓದಕ್ ಸಾಧ್ಯ ಆಗತ್ತಾ ಅಂತ ಹೇಳಿ ನಿಮ್ಗೇನ್ ಅನ್ಸುತ್ತೆ? ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಪ್ರಮುಖ ಕಾರಣ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.